ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ ತಂಗಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ ಅಣ್ಣ. ಓ ನಮಸ್ಕಾರ. ಓ ಅಣ್ಣಂದ್ರ ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ಓ ಅಕ್ಕಂದ್ರ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ. ಪರವಾಗಿಲ್ಲ ಅಣ್ಣ, ಕಾಲಿಗೆ ಬಿಡ್ತೀರಣ್ಣ. ಈ ಬಡ ನೋಟಿ ಮೇಲೆ ಹೊಡಿಬೇಡಣ್ಣ. ಹೆದರ್ಕೋಬೇಡ ಅಣ್ಣ, ಧೈರ್ಯವಾಗಿರು. ಒಂದು ವೇಳೆ ನಿನ್ನ ಹಳೆ ಎಕ್ಕಡ ತಗೊಂಡು ನನ್ನ ಕೆನ್ನೆ ಮೇಲೆ ಪಟ 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 ಅಂತ ಹೊಡೆದ್ರು ನನಗ್ ಕೋಪ ಬರಲ್ಲ ಅಣ್ಣ. ಬನ್ನಿ. ಅಲ್ಲ, ಕಾಫಿ ಮೈ ಮೇಲೆ ಬಿದ್ರು ಕೋಪ ಬರಲ್ಲ ಅಂತಾರಲ್ಲ, ಈ ಪ್ರಪಂಚದಲ್ಲಿ ಇಂಥವ್ರು ಇದಾರ? ಅಲ್ಲ ಗುರು, ಅವನು ಹೇಳಿ ಕೇಳಿ MLA. ನಿಜವಾಗ್ಲು ಅವನು ಕೋಪ ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ. ಆಯ್ತು ಕಣ, ಅವನ್ ಎದ್ವಾ ತದ್ವಾ ಕೋಪ ಮಾಡ್ಕೊಂಡು ತಲೆ ಎಲ್ಲ ಕೆರ್ಕೊಂಡು ಮೈ ಮೇಲಿರೋ ಬಟ್ಟೆ ಎಲ್ಲ ಹರ್ಕೊಂಡು ಹುಚ್ಚ ಆಗೋ ಹಾಗೆ ಮಾಡ್ತೀನಿ. ಸಾಧ್ಯನೇ ಇಲ್ಲ ಗುರು. ಎಷ್ಟು ಬೆಟ್ಸು? 1000 rupees ಬೆಟ್ಸ್. ಡನ್. ನಮಸ್ಕಾರ ಅಣ್ಣ. ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಿ ಸರ್. ಸಂಜೀವಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ ಸರ್. ಒಂದ್ 4 ಕಾಫಿ ತಗೊಂಬ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ಅಣ್ಣಂಗ್ ಜಾಗ ಕೊಡು. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಂಡ. ನನ್ನಿಂದ ಏನಾಗ್ಬೇಕಾಗಿದೆ ಅಣ್ಣ? ನಾನ್ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ಹೇಳಣ್ಣ. ಆ ವಿಷಯ ಹೇಳಿದ್ರೆ ನಿಮ್ಗೆ ಕೋಪ ಬರುತ್ತೆ ಸರ್. ಕೋಪ ನನಗೆ ಖಂಡಿತ ಬರಲ್ಲ ಅಣ್ಣ. ನಿಮಗ್ ಖಂಡಿತವಾಗ್ಲೂ ಕೋಪ ಬರಲ್ವಾ ಸರ್? ನನ್ನ ಆಣೆಗೂ, ನಮ್ಮ ಅಪ್ಪನ ಆಣೆಗೂ, ನಮ್ಮ ಪಕ್ಷದ ಮೇಲೆ ಆಣೆಗೂ ನನ್ ಕೋಪ ಬರಲ್ಲ ಅಣ್ಣ. ನೀನ್ ಧೈರ್ಯವಾಗಿ ಹೇಳಣ್ಣ. ಸರಿ ಸರ್, ನೀವ್ ಇಷ್ಟೊಂದು ಹೇಳಿದ್ಮೇಲೆ ನಾನು ನಿಜವಾಗ್ಲೂ ಹೇಳ್ತೀನಿ. ಸರ್, ನಿಮಗ್ ಕೋಪ ಬರ್ತಾ ಇದೆ ಸರ್? ಅಯ್ಯೋ, ನನಗ್ ಕೋಪ ಬರಲ್ಲ ಅಣ್ಣ. ನೋಡಿದ್ರ ದೇವರೊಳಗೆ ನಿಮ್ಗೆ ಕೋಪ ಬರ್ತಾ ಇದೆ ಸರ್? ಇಲ್ಲ ಅಣ್ಣ, ನನಗ್ ಕೋಪ ಬರಲ್ಲ ಅಣ್ಣ. ಇಲ್ಲ ಸರ್, ನಿಮಗ್ ಕೋಪ ಬರ್ತಾ ಇದೆ. ಆ ಕೋಪದಿಂದ ನಿಮ್ ಕೆನ್ನೆಗಳು, ತುಟಿಗಳು ಅದಿರ್ತಾ ಇದೆ. ನಿಮಗ್ ಕೋಪ ಬಂದಿದೆ ಅನ್ನೋಕೆ ನಿಮ್ ಮೂಗಿನ ಹೊಳ್ಳೆಗಳು ಹಾಗೆ ಅರಳ್ತಾ ಇದೆ. ನೋಡಿ ನೋಡಿ. ಇಲ್ಲ ಅಣ್ಣ, ನನಗ್ ಕೋಪ ಬರಲ್ಲ ಅಣ್ಣ. ಕೋಪ ಬಂದಿದೆ ಅಂತ ಹೇಳ್ತಿದ್ದೀನಿ. ಇಲ್ಲ ಅಣ್ಣ, ನನಗ್ ಕೋಪ ಬರಲ್ಲ ಅಣ್ಣ. ಇಲ್ಲ ಅಣ್ಣ, ನಿಮಗ್ ಕೋಪ ಬಂದಿದೆಯಣ್ಣ. ನೋ ರಮೇಶ, ನನ್ನ ಮುಖ ಸರಿಯಾಗಿ ನೋಡಿ ಹೇಳು. ನನಗೆ ಕೋಪ ಬಂದಿದೆಯೇನೋ? ಸ್ವಲ್ಪ ಕೋಪ ಬಂದಿದೆ. ನೋಡಿದ್ರಾ? ನನ್ನ 35 ವರ್ಷ ಸರ್ವಿಸ್ ನಲ್ಲಿ ಒಂದು ಕ್ಷಣ ಕೋಪ ಮಾಡ್ಕೊಂಡಿಲ್ಲ ಕಣೋ. ಸಂಗಣ್ಣ, ನನ್ನ ಮುಖದಲ್ಲಿ ಸ್ವಲ್ಪ ಕೋಪ ಬಂದಿದ್ದೀನಾ? ಸ್ವಲ್ಪ ಅಲ್ಲ ಸರ್, ಜಾಸ್ತಿ ಬಂದಿದೆ. ನೋಡಿದ್ರಾ? ಇಲ್ಲ, ನನಗೆ ಕೋಪ ಬರೋದಿಲ್ಲ. ನೋಡಿ ಅಮ್ಮ, ಅಕ್ಕ, ತಂಗಿ, ತಾಯಿ, ತಾಯಿ, ನಿನ್ನ ಮುಖ ನೋಡಿ, ಸರಿ ನೋಡಿ ಹೇಳಿ. ಈ ಮುಖದಲ್ಲಿ ಕೋಪ ಬರ್ತಾ ಇದ್ಯಾ? ಕೋಪ ಎದ್ ಕಾಣ್ತಾ ಇದೆ ಸರ್. ನೋಡಿ ಅಣ್ಣ, ಕೋಪ ಇದೆ. ಕೋಪ ಇಲ್ಲ. ಇದೆ. ಕೋಪ ಇದೆ ಸರ್? ಇದೆ. ನಮಸ್ಕಾರ MLA ಸರ್. ನಮಸ್ಕಾರ. ನಮಸ್ಕಾರ ಮ್ಯಾನೇಜರ್ ಅಣ್ಣ. ನೀವಾದ್ರೂ ಸರಿಯಾಗಿ ಹೇಳಿ, ನನ್ನ ಮುಖದಲ್ಲಿ ಕೋಪ ಇದೆಯಾ? ಕಮಾನ್ ಟೆಲ್ ಮೀ. ಕೋಪದಿಂದ ನಿನ್ ಮುಖ ಟಮಟ ಅಂತಾರ ಕೆಂಪುಗಾಗ್ಬಿಟ್ಟಿದೆ ಅಣ್ಣ. ಇಲ್ಲ, ಕೋಪ ಬರಲ್ಲ, ಕೋಪ ಬರಲ್ಲ. ಕೋಪ ತಡ್ಕೊಳಕ್ಕಾಗದೆ ನಿಮ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಕೋಪದಿಂದ ನೀವು ತುಟಿ ಕಚ್ತಾ ಇದ್ದೀರಾ. ನಿಮ್ BP ರೈಸ್ ಆಗಿದೆ. ಅದಕ್ಕೆ ನಾನು ವಿಷಯ ಹೇಳಲ್ಲ ಅಂತ ಹೇಳಿದೆ. ನಿಮ್ ಕೋಪ ಬಂದಿದೆ ಬಂದಿದೆ ಬಂದಿದೆ. ಬರಲ್ಲ, ಕೋಪ ಬರಲ್ಲ, 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 ಬರಲ್ಲ. ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಏನ್ ಇವತ್ತೆಲ್ಲ ಪ್ಲಾಸ್ಟ್ ಹಾಕೊಂಡಿದ್ದೀರಾ? ಮೌನ ವ್ರತನ ಅಥವಾ ಶ್ರದ್ಧಾಂಜಲಿನ? ಏನ್ ಸಮಾಚಾರ ಫ್ರೆಂಡ್ಸ್? ನೀವ್ ನನ್ನ ಹತ್ರ ಮಾತಾಡೋದಿಲ್ವಾ? ಯಾಕೆ? ಓಹೋ, ಬೆಟ್ಟಿಂಗ್ಸ್ ಕಟ್ಟಿ ನಿಮ್ ಹತ್ರ ಇರೋ ದುಡ್ಡನ್ನ ಎಗರಿಸ್ಕೊಂಡು ಹೋಗ್ತೀನಿ ಅಂತನಾ? ಹೋಗ್ಲಿ ಬಿಡಿ, ನನಗೂ ಕಷ್ಟ ಇಲ್ಲ, ನಿಮಗೂ ತಾಪತ್ರಯ ಇಲ್ಲ. ಅಂದಾಗೆ ಹೊಸ ಆಫೀಸರ್ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರಾ? ಅಂತೂ ಇವತ್ ಪೂರ್ತಿ ನನ್ನ ಹತ್ರ ಮಾತಾಡೋದಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ನಿ. ನನಗೇನು, ಒಳ್ಳೆ ಚಾನ್ಸ್ ನೀವೇ ಹಾಳು ಮಾಡ್ಕೊಂಡ್ರಿ. ಏನು ಇಲ್ಲ, ಹೊಸದಾಗಿ ಬಂದಿರೋ ಆಫೀಸರ್ನ ಶರ್ಟು ಪ್ಯಾಂಟು ಬಿಚ್ಚಿ ಬರೀ ಚಡ್ಡಿಲಿ, ಅದು ನಿಮ್ಮೆದ್ರ ಕರ್ಕೊಂಬರೋಣ ಅಂತಿದ್ದೆ. ನನಗ್ ಗೊತ್ತು ನೀವು ಬರ್ತೀರಾ ಅಂತ. ಈಗ ಬೆಟ್ ಕಟ್ಟಕ್ ಆಗಲ್ಲ ಸೀತಾಪತಿ. ಈ ಆಫೀಸರು ತುಂಬಾ ಸ್ಟ್ರಿಕ್ಟ್. ಎದುರು ನಿಂತ್ಕೊಂಡ್ರೆ ಕೈ ಕಾಲ ಪತ್ತುಗುಟ್ಟೋಯ್ತದೆ. ಅಂಥದ್ರಲ್ಲಿ ಅವ್ರ ಶರ್ಟು ಪ್ಯಾಂಟು ಬಿಚ್ಚಿಸಿ ಬರೀ ಚಡ್ಡಿದಾನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಎಷ್ಟು ಬೆಟ್ಟು? ಎಲ್ಲರಿಂದ ಸೇರಿ 1000 ರೂಪಾಯಿ. ಓಕೆ ಓಕೆ. ಈ ಗೆಲುವಿನ ಸರ್ದಾರ್ನ ಹತ್ರ ಸೋಲು ಅನ್ನೋ ಮಾತೇ ಇಲ್ಲ. ಎಲ್ಲಿ ಕೊಡಿ.
ನನಗೆ ಗೊತ್ತ್ರಿ ನಾನು ಇಲ್ಲಿಗೆ ಬಂದೇ ಬರ್ತೀನಿ ಅಂತ. ಎಸ್, ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ನೋ, ಇಟ್ಸ್ ವೆರಿ ಬ್ಯಾಡ್ ಮಾರ್ನಿಂಗ್. ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ, ಮಧ್ಯಾಹ್ನ ಆಗ್ತಾ ಇದೆ ಅಂತ ಸೂಚನೆ ನೀಡ್ತಾ ಇದ್ದಾನೆ. ಈಗ ಒಳಗಡೆ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆಯಲ್ಲ, ಯಾರು ನೀನು? ಸೀತಾಪತಿ, ನಾನು ಈ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಮ್ ಅಕೌಂಟೆಂಟ್ ಕಮ್ ಪಬ್ಲಿಸಿಟಿ ಇನ್ಚಾರ್ಜ್ ಕಮ್ ಸ್ಪೆಷಲ್ ಟೈಪಿಸ್ಟ್ ಕಮ್. ಹೋಲ್ಡ್ ಆನ್. ಇಷ್ಟೊಂದು ಕಮ್ಮಗಳಿಗೆ ಇನ್ಚಾರ್ಜ್ ಆಗಿರೋ ನೀನು ಇಷ್ಟೊತ್ತಿಗೆ ಕಮ್ಮದು? ಏನ್ ಮಾಡೋದು ಸರ್, ಒಂದಾ ಎರಡಾ? ಓ, ಅದಕ್ಕೆ ಇದೆಲ್ಲ ಜಾಗ, ಇದು ಆಫೀಸು. ಅಯ್ಯಯ್ಯೋ, ಅದಲ್ಲ ಸರ್, ಫ್ಯಾಮಿಲೀಸ್ ಪ್ರಾಬ್ಲಮ್. ಫ್ಯಾಮಿಲೀಸು? ಎಷ್ಟಯ್ಯ ಫ್ಯಾಮಿಲಿ ನಿನ್ಗೆ? ಅಯ್ಯಯ್ಯೋ, ನನಗಿನ್ನೂ ಮದುವೆನೇ ಆಗಿಲ್ಲ ಸರ್. ನಮ್ಮ ಹೌಸ್ ಓನರ್ ಫ್ಯಾಮಿಲಿ ಪ್ರಾಬ್ಲಮ್ ಒಂದೇ. ಐ ಸಿ. ಏನಪ್ಪಾ ಇದು, ಒಳ್ಳೆ ಜೂನ್ ತರ ವಾಸನೆ ನೋಡ್ತಿದ್ದೇನಲ್ಲ. ತರಹ ಅಲ್ಲ, ಜೂಲ್ನಾಗಿಂತ ಒಂದ್ ಕೈ ಜಾಸ್ತಿ. ಏನಯ್ಯ, ಅಮಾಯಕರಾದಂತ ಸ್ಟಾಫ್ ಹತ್ರ ಬೆಡ್ ಕಟ್ಟಿ ಅವ್ರ ಸಂಬಳನೆಲ್ಲ ಲಪಟಾಯಿಸ್ತಾ ಇದ್ಯಾ? ಅಯ್ಯೋ ಮನೆ ಕಾಯಿ ಹೋಗ, ಇದೇನಯ್ಯ ಆಶ್ಚರ್ಯ, ನಾನು ಇಡೀ ಜಾತಕನೇ ಹೇಳ್ತಾ ಇದ್ದೇನಲ್ಲಪ್ಪ. ನಿಂದು ಮಾತ್ರ ಅಲ್ಲ, ನಿನ್ನ ತಾತನ ಜಾತಕನೂ ಜಾಲಾಡಿಸ್ಬಿಟ್ಟಿದ್ದೀನಿ. ನಿನಗ್ ತಾಕತ್ತಿದ್ರೆ ನನ್ನ ಹತ್ರ ಬೆಡ್ ಕಟ್ಟು. ನಾನು ನಿಮ್ ಹತ್ರ ಬೆಡ್ಸ್ ಕಟ್ಟದ? ದಯವಿಟ್ಟು ಕ್ಷಮಿಸಿ ಸರ್. ಯಾಕೆ, ಸೋತ್ ಹೋಗ್ತೀನಿ ಅಂತ ಭಯನಾ? ಅದಕ್ಕಲ್ಲ ಸರ್. ನೋ, ಇವತ್ ಏನೇ ಆದ್ರೂ ಬಿಡೋದಿಲ್ಲ. ಬೆಡ್ ಕಟ್ಟು. ನಂದು 500 ರೂಪಾಯಿ. ಆಯ್ತು ಸರ್, ನಿಮ್ ಹತ್ರ ಸೋತ್ರುನು ನನ್ಗೊಂಥರ ಹೆಮ್ಮೆನೆ. ನಂದು 500 ರೂಪಾಯಿ. ಹೇಳು, ಏನ್ ಬೆಟ್ಟು? ನಿಮ್ಮ ಬಲತೊಡೆ ಹಿಂದೆ ಹಾಗೂ ಬೆನ್ ಮೇಲೆ ಕಾಸು ನಗಲ ಹುಟ್ಟು ಮಚ್ಚೆ ಇದೆ. ಎಷ್ಟು ಸುಲಭವಾಗಿ ಸೋತೋದೆ ಸೀತಾಪತಿ. ಐ ಪಿಟಿ ಯು. ನನ್ನ ಮೈ ಮೇಲೆ ಯಾವ ಮಚ್ಚೆನೂ ಇಲ್ಲ. ಅದ್ ಹೇಗೆ ಹೇಳ್ತೀರಾ ಸರ್? ಒಂದ್ಸಲ LIC ಅವರು ಐಡೆಂಟಿಟಿಗೆ ಅಂತ ನನ್ನ ಸರ್ವಾಂಗಾನು ಪರೀಕ್ಷೆ ಮಾಡಿಸಿದ್ರು. ಓಹೋ, ಅಂಗಾಂಗಗಳ ಪರೀಕ್ಷೆ ಮಾಡಿದ್ರಾ? ಹೌದಯ್ಯ, ಒಂದು ಚಿಕ್ಕ ಮಚ್ಚೆನೂ ಅವ್ರಿಗೆ ಸಿಕ್ಲಿಲ್ಲ. ಅಂಥದ್ರಲ್ಲಿ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಸೋತೆ ಬಿಡು. ಸರ್, ನಾನ್ ಸೋತೆ ಅಂತ ಪ್ರೂವ್ ಆಗ್ಬೇಕಾದ್ರೆ ನಿಮಗ್ ಮಚ್ಚೆನೇ ಇಲ್ಲ ಅಂತ ನನಗ್ ಗೊತ್ತಾಗ್ಬೇಕು. ಎಲ್ಲಿ ಒಂದ್ಸಲ ತೋರಿಸಿ. ಆಲ್ ರೈಟ್ ಐಸೆ. ವೆಲ್ಕಮ್ ವೆಲ್ಕಮ್, ಬನ್ನಿ. ನೋಡ್ಕೋ 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 ನೋಡ್ಕೋ. ಇದೆ ಸರ್. ಇಲ್ಲ. ಅರೆ, ಇಷ್ಟಾಗ್ಲ ಮಚ್ಚೆ ಇದೆ? ನೋ, ಇಲ್ಲ, ಸುಳ್ಳು ಹೇಳ್ತಾ ಇದ್ಯಾ. ನನಗೆ ಮಚ್ಚೆ ಇಲ್ಲ. ನೀವಿಲ್ಲ ಅಂದ್ರೆ ನಾನ್ ಹೇಗ್ ನಂಬ್ಲಿ? 500 ರೂಪಾಯಿ ಪಂದ್ಯ ಬೇರೆ ಕಟ್ಟಿದೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹೇಳಿ. ಇಡೀ ಸ್ಟಾಫ್ ಮುಂದೆ ನನಗೆ ಮಚ್ಚೆ ಇಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಅಯ್ಯಯ್ಯೋ, ಬೇಡಿ ಸರ್. ನೋಡು, ತಪ್ಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ಯಾ, ನಾನ್ ಬಿಡೋಲ್ಲ. ಬಾ, ಒಂದ್ ನಿಮಿಷ ನಡಿ ಹೋಗೋಣ. ಹೇಳಿದೆ. ಬಾ. ಮೈ ಡಿಯರ್ ಸ್ಟಾಫ್, ನೋಡಿ, ನೀವ್ ಯಾರು ತಲೆ ತೆಗೆಸ್ಕೋಬೇಕಾಗಿಲ್ಲ. ಎಲ್ರೂ ಧೈರ್ಯವಾಗಿ ತಲೆ ಎತ್ಕೊಂಡು ನೋಡಿ. ಬನ್ನಿ 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 ಬನ್ನಿ, ಕಮ್ ಕ್ಲೋಸರ್, ಕಮ್ ನಿಯರರ್. ನಾಚ್ಕೋಬೇಡಿ ಮಾ. ನೋಡಿ, ನನ್ನ ಬೆನ್ನ ಮೇಲೆ ಹಾಗೂ ಬಲತೊಡೆ ಹಿಂದೆ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ಬಿಟ್ಟು ಈ ಸೀತಾಪತಿ ಬೆಟ್ ಕಟ್ಟಿದ್ದಾನೆ. ಹೌದಾ ಸರ್? ಹಾ, ಇದೆಯೋ ಇಲ್ವಾ ನೋಡಿ? ಇಲ್ಲ ಸರ್. ನೀವ್ ನೋಡಿ? ಇಲ್ಲ ಸರ್. ಕೇಳಿದ್ಯಾ? ಈಗ್ಲಾದ್ರೂ ಬೆಟ್ಟಲ್ಲಿ ಸೋತಿ ಅಂತ ಒಪ್ಕೋ. ಇನ್ಮೇಲೆ ಈ ಸೀತಾಪತಿ ಯಾರ ಹತ್ರನೂ ಬೆಟ್ ಕಟ್ಟೋಲ್ಲ. ಯಾಕೆ ಅಂದ್ರೆ ನನ್ನ ಹತ್ರ ಸೋತಿದ್ದಾನೆ. ಇಲ್ಲ ಸರ್, ನಮ್ ಸೀತಾಪತಿನೇ ಗೆದ್ದಿದ್ದು. ಹಾಗೆ ಬರೀ ಚಡ್ಡಿ ಸಮೇತ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ನಮ್ಮ ಹತ್ರ 1000 ರೂಪಾಯಿ ಬೆಟ್ ಕಟ್ಟಿದ್ದ. ನೀನು ಬಲು ಪಕ್ಕ. ನಾನ್ ಸಿಂಗಾಪುರ್ನಿಂದ ಬರೋ ವಿಷಯ ಗೊತ್ತಾಗಿ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆಸ್ತಾ ಇದೀಯಾ? ಆಸ್ತಿ ಏನೇ? ನನಗ್ ಗೊತ್ತಿದ್ದ ಹಾಗೆ ನಿಮ್ಮ ಅಪ್ಪನಿಗೆ ನೀನೊಬ್ಳೆ ಮಗಳು, ಇದ್ದಕ್ಕಿದ್ದ ಹಾಗೆ ಈ ತಮ್ಮ ಎಲ್ಲಿ ಉದ್ಭವ ಆದ್ನೆ? ರಾಧಾ? ರಾಧಾನ? ಹಂಗಾದ್ರೆ ನೀನ್ ನನ್ನ ಅಕ್ಕ ಅಲ್ಲ ಅಂತ ಈಗ ಪಕ್ಕ ಆಗೋಯ್ತು. ಸಸ್ಪೆನ್ಸ್ ಕಥೆಯಲ್ಲಿ ಬರೋ ಹಾಗೆ ಸಡನ್ ಆಗಿ ಬಂದಿದ್ದೀಯಲ್ಲ, ಯಾರಪ್ಪ ನೀನು? ನಾನು ಸರ್, ನೀವ್ ಯಾವ್ದಾರು ಪೇಪರ್ ಎಡಿಟರಾ? ಅಲ್ಲ. ಕಳ್ಳ? ಅಲ್ಲ. ಈ ಮನೆ ಓನರ್ ಭುವನೇಶ್ವರಿ ದೊಡ್ಡಪ್ಪನ ಮಗ ಸಿಂಗಾರು. ಭುವನೇಶ್ವರಿ ಅವರ ದೊಡ್ಡಪ್ಪನ ಮಗನ? ಯಾರೀ
ಇವಳು ನನ್ನ ಹೆಂಡತಿ. ಇವಳಲ್ಲ, ಅಲ್ಲಿ ನಿಂತಿರುವವಳು. ಓ, ಅವರ ಭುವನೇಶ್ವರಿ ಅವರ ಮಗಳು ಲಕ್ಷ್ಮಿ. ಐತಿ. ಈ ಸಿಂಗಾರು ಕೈ ಹಿಡಿಯೋ ಬಂಗಾರು ನೀನ್ ತಾನೆ? ಲಕ್ಷ್ಮಿ, ಯು ಡೋಂಟ್ ವರಿ, ನಾನ್ ಬಂದ್ಬಿಟ್ನಲ್ಲ. ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು, ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು, ಸ್ಲಮ್ ಏರಿಯಾದಲ್ಲಿ ಹನಿಮೂನ್ ಮಾಡ್ಕೊಂಡು ಮುಂದೆ ಅಂಕಲ್ ಇವ್ನು ಮಾತಾಡ್ತಾರದ್ ನೋಡಿದ್ರೆ 100% ಹುಚ್ಚ ಆಸ್ಪತ್ರೆಯನ್ನ ತಪ್ಪಿಸ್ಕೊಂಡ್ ಬಂದಿರೋ ತರ ಇದ್ದಾನೆ. ಇವನು ಹುಚ್ಚ, ಅವಳು ಹುಚ್ಚಿ, ಪ್ರಪಂಚವೆಲ್ಲ ಹುಚ್ಚರು. ನಾನು ಮಾತ್ರ ನಿನ್ನ ಪ್ರೇಮದ ಹುಚ್ಚ. ಹುಚ್ಚ ಸಿಕ್ತು ಸಿಕ್ತು, ನನ್ನ ನಾವೆಲ್ಗೆ ಹೊಸ ಟೈಟಲ್, ಹುಚ್ಚರ ಸಂತೆ. ಸಾಕು. ಅಮ್ಮ ಲಕ್ಷ್ಮಿ, ನೀನ್ ಹೇಳಿ ಸರಿ ಕಣಮ್ಮ. ಲೋ ಸ್ವಾಮಿ, 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 ಏನ್ ಕೃಷ್ಣ ಅವ್ರೆ? ಮೊದಲು ಈ ಹುಚ್ಚು ನನ್ ಮಗನ ಆ ಕಾಂಪೌಂಡ್ ಇಂದ ಆಚೆ ಥೋಬಾನಸ್ದಂಗಿಸ್ಬಿಡು. ಏನಾಯ್ತು? ಯಾವ್ಯಾವನು? ಯಾರ ಗೊತ್ತಿಲ್ಲ ಅಮ್ಮವ್ರೆ, ಕಳ್ಳನ್ ತರ ಮನೆ ಒಳಗಡೆ ನುಗ್ಬಿಟ್ಟಿದ್ದಾನೆ. ಅಮ್ಮವರು ಅಂದ್ರೆ ನಿನ್ನ ಅಕ್ಕ, ನೀನ್ ನನ್ ಬಾವ. ಅಕ್ಕ, ನಾನು ಗುಡಿಬಂಡೆ ಗುಂಡ, ಗುಂಡಮ್ಮನ ಏಕೈಕ ಪುತ್ರ ಕೋದಂಡ ಉರುಫ್ ಸಿಂಗಾರು. ಕೋದಂಡ ಇವನು ನನ್ ದೊಡ್ಡಪ್ಪನ ಮಗ, ನನ್ ತಮ್ಮನಿ. ಚಿಕ್ಕ ವಯಸ್ಸಿನಲ್ಲಿ ಇವನು ಮನೆ ಬಿಟ್ಟು ಹೋದ ಅಂತ ನಮ್ ದೊಡ್ಡಪ್ಪ ದೊಡ್ಡಮ್ಮ ಇವನ್ ಕೊರಗಿನಲ್ಲೇ ಸತ್ತು ಹೋಗ್ಬಿಟ್ರು. ಆವತ್ತು ಹೋದವನು ಇವತ್ತು ಬಂದಿದ್ದಾನೆ. ಈ ಸುಂದರ ಮುಖಾರವಿಂದ ನೋಡೋದಕ್ಕಿಂತ ಅವ್ರು ಸತ್ತಿದ್ದೇ ಒಳ್ಳೇದೇ. ಮದುವೆ ಮಾಡ್ಕೊಂಡಾಗ್ಲಿಂದ ನಿನ್ ತವ್ರ ಮನೆ ಬಗ್ಗೆ ನನ್ಗೊಂದ್ ಸಂಶಯ ಇತ್ತು. ಇವತ್ತು ಇವ್ನು ನೋಡಿದ್ಮೇಲೆ ಅದು ಕನ್ಫರ್ಮ್ ಆಗೋಯ್ತು. ಏನ್ರಿ ಎಲ್ರು ಏನ್ ಹಾಗೆ ನೋಡ್ತಿದ್ದೀರಾ? ಇವಳು ನನ್ನ ಹೆಂಡತಿ ಲಕ್ಷ್ಮೀ ಬಾಯ್. ಮಾ ಲಕ್ಷ್ಮೀ ಬಾಯ್. ಇವರು ಈ ಮನೆ ಮಾಲೀಕರು ಭುವನೇಶ್ವರಿ ಅಂತ. ಏನ್ ಹಾಗೆ ನೋಡ್ತಿದ್ಯಾ? ಶುರು ಹಚ್ಕೋ. ಚಲೋ ಅದಲ್ರಿ ಈಕಿ. ಯವ್ವಾ, ಈ ನಿನ್ ಕೆನ್ನಿ ಧಾರವಾಡದ ಪೇಡ ಆದಂಗದ. ಈ ನಿನ್ ತುಟಿ ಅಪ್ಪಟ ತುಪ್ಪದಾಗ ಕರ್ದ ಬೆಳಗಾವಿ ಕೊಂದ ಕೊಂದ ಆದಂಗೈತಿ. ನೀ ಏನ ಹೇಳ ಯವ್ವ, ನೀ ಪೂರ ಗೋಕಾಕದ ಕರ್ದಂಟಿದಂಗಿದಿ. ಅನುಮಾನ ಇಲ್ಲ ಬಿಡೆ. ನೀನ್ ಒಮ್ಮೆ ನೋಡಕ್ ಹತ್ನಂದ್ರ ಮತ್ತ ಮತ್ತ ನೋಡೋಣ ಅನ್ಸ್ತೈತಿ. ನೀ ಬಾಳ್ ಶಾಣೆಕದಿ ಅಂತ ನನ್ ಹಿರಿಯ ಕಾಗ್ಜ ಬರ್ದಾನ. ಲಕ್ಷ್ಮೀ ಬಾಯ್, ಇವರು ಗೊತ್ಕಂಡ್ಬಿಡ ಹಿರಿಯ, ಈಕಿ ಗಂಡ ಹೌದಲ್ರಿ? ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟಿಯನಂತ ನೀನು. ಅದಾರಿ ಮತ್ತ ಹುಬ್ಬಳ್ಳಿ ಮಂದಿ ಶಾಣಿತನ. ಹೌದು ಹೌದು. ಇವ ಯಾರಿವ? ಧಾರವಾಡದ ಎಮ್ಮಿ ಅದ್ದಂಗ ಅದಾನ. ಇವ ಮಾರಿ ನೋಡ ಯಪ್ಪ, ಸೊಲ್ಲಾಪುರ್ ಚಪ್ಪಲಂಗ ಚಪ್ಪಡಿ ಆಗ್ಯಾವ. ಒಟ್ಟಾರೆ ಇವ ನೋಟಾನ ಭಯಂಕರ ಕೆಡ್ತೈತ್ ಬಿಡ್ರಿ ಯಪ್ಪ. ಬೇ ಯಾಕ ಬೇ ಹಂಗ ನೋಡಕತ್ತಿ? ಒಳ್ಳೆ ಬಿಜಾಪುರದ ಗೊಮ್ಮಟ್ ನೋಡ್ದಂಗ. ನಿನ್ನ ನೋಡ್ತಾ ಇದ್ರೆ ಪ್ರತ್ಯಕ್ಷ ನನ್ನ ಮಗಳೇ ಎದುರು ಬಂದು ನಿಂತ ಹಾಗಿದೆ. ಅನುಮಾನನೇ ಇಲ್ಲಮ್ಮ, ನಿನಗೂ ನಮ್ ಲಕ್ಷ್ಮಿಗೂ ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಅಚ್ಚೊತ್ತದಾಗಿದ್ದೀರಾ ನೀವು. ನಾನ್ ಹೇಳಿಲ್ವಾ ಇಬ್ರು ಒಂದೇ ತರ ಅಂತ? ಹೌದು, ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಅದೇ ಕಿವಿ. ಏಟ್ ಲಕ್ಷ್ಮಿನೇ. ಡೌಟೇ ಇಲ್ಲ, ಡ್ರೆಸ್ ಮಾತ್ರ ಚೇಂಜು ಅಷ್ಟೇ. ಭಾಷೆನೂ ಸ್ವಲ್ಪ ಚೇಂಜು. ಹುಬ್ಬಳ್ಳಿ ಹುಡುಗಿ ಅಲ್ವೇ? ಹೆಂಗಸಾಗಿ ನೀನು ಜರ್ದ ಹಾಕೋತಾ ಇದೀಯಾ? ಆ ಕಡೆ ಸ್ವಲ್ಪ ಹಾಗೇನೆ ಅಲ್ವಾ ಲಕ್ಷ್ಮೀ ಬಾಯಿ? ತಿಳಿರಲ್ಲ ಮತ್ತೆ. ಮುಂಜಾನೆ ಜಲ್ಕ ಮಾಡಿ ಜುಣ್ಕಾ ಜೊತೆ 4 ರೊಟ್ಟಿ ಹೊಡೆದಾದ್ಮ್ಯಾಗ ಜರ್ದ ಹಾಕೊಂಡ್ ಜಿಗಿತಾ ಬಂದಿರಾಕಿನ. ನನ್ನ ಹಾದ್ಯಾಗ ಯಾರಾದ್ರೂ ತಲೆ ಇಟ್ರಂದ್ರ ಆ 7 ಕೊಳ್ಳದ ಎಲ್ಲವೂ ನಾಡಿ ಮಾಡಿ ಹೇಳ್ತೀನ್ರಿ. ಸೊಂಟ ಮುರ್ಕೊಂತಾನವ. ಈಗೇನ್ ಹೇಳ್ತೀರಿ ಭುವನೇಶ್ವರಿ ಅವರೇ? ನಿನ್ನ ಮಾತಿನಲ್ಲಿ ನಂಬಿಕೆ ಬಂತು ಸೀತಾಪತಿ. ಹೌದು ಹಿರಿಯ, ನೀನ್ ಹ್ಯಾಂತಿನ್ ಕರ್ಕೊಂಡ್ ಬರ್ಲಿಲ್ಲ ಅಂತ ಯಾರೋ ಅಗ್ದಿ ತ್ರಾಸ ಕೊಡಕತ್ತಾರಂತ ಫೋನ್ ಹಚ್ಚಿದ್ಯಲ್ಲ. ಇಷ್ಟ್ರಾಗ ಯಾರ್ ಮತ್ತ? ಇವ ಏನ ಸರಲ್ಲ ಮತ್ತ? ಯಾಕ್ಲೇ ಭಂಗ್ಯ,
ಕೊಡಬಾರ್ದು ಒಂದ್ ಕೊಟ್ಟ ಇಡಬಾರ್ದು ಇಟ್ಟಿ ಮಗನ ಹಕ್ಕೆ ಲಕ್ಷ್ಮೀ ಬಾಯ್ ಹೋಗ್ಲಿ ಬಿಡಮ್ಮ, ಏನೋ ತಪ್ಪಾಯ್ತು, ಒಂದ್ ನಿಮಿಷ. ಲಕ್ಷ್ಮಿ ಲಕ್ಷ್ಮಿ ಅಲ್ಲ, ಲಕ್ಷ್ಮೀ ಬಾಯಿ. ಬಾಯಿ ಬಾಯಿ, ನೀನ್ ಏನೇ ಹೇಳು ನನಗಂತೂ ನಂಬಕ್ ಆಗ್ತಾನೇ ಇಲ್ಲ. ನೀವು ನಂಬಿದ್ರೆ ಎಷ್ಟು ಬಿಟ್ರೆ ಎಷ್ಟು, ನಿಮ್ ಯಜಮಾನ್ರು ನಂಬುದ್ರಲ್ಲ ನನಗಷ್ಟು ಸಾಕು. ಯಾರು ಒಳಗಡೆ ಹೋದ್ರಲ್ಲ ಅವರು. ನಡಿ ಲಕ್ಷ್ಮೀ ಬಾಯ್. ಲಕ್ಷ್ಮಿ ಎಲ್ಲೇ ಹೋಗಿದೆ ಇಷ್ಟೊತ್ತು? ಕಾಲೇಜ್ ಹೋಗಿದ್ದೆ. ಸುಳ್ಳು ಸುಳ್ಳು, ನಾನೇ ನಿಮ್ ಕಾಲೇಜ್ ಹತ್ರ ಬಂದಿದ್ದೆ. ಗುಂಡು ಕಲ್ಲಾಗಿರೋ ನನ್ನನ್ನ ಸತ್ ಹೋಗಿದ್ದಾನೆ ಅಂತ ಹೇಳಿ ಯಾವನ್ ಜೊತೆನೋ ಹೋಗಿದ್ದೆ. ಯಾರವನು ಹೇಳು? ಅವರು ಅವರು ಯಾಕೆ ಹೆದರ್ಕೋತಿಯಮ್ಮ? ನಿನ್ನ ಪ್ರೀತಿಸ್ತಾ ಇರೋರು ಯಾರು ಅಂತ ಹೇಳು ಲಕ್ಷ್ಮಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ದಿವಸ ಏನಾಗ್ಬಾರ್ದು ಅಂತ ನಾನ್ ತಪಸ್ ಮಾಡ್ತಿದ್ನೋ ಅದೆಲ್ಲ ಆಗೋಯ್ತಲ್ಲಪ್ಪ. ನನ್ನ ಮಗಳು ಪ್ರೀತಿ ಪ್ರೇಮ ಅಂತ ಯಾರ ಹಿಂದೆನೂ ಹೋಗಲ್ಲ ಅಂತ ಹೆಮ್ಮೆಯಿಂದ ಎಲ್ಲಾರ ಹತ್ರ ಹೇಳ್ಕೊಂಡು ಬೀಗ್ತಾ ಇದ್ದೆ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಯಾರ ಅವನು? ಮತ್ತೆ 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 ಬೇಗ ಹೇಳೆ ಕತ್ತೆ. ಕಾಬರಿ ಪಡಿಸ್ಬೇಡಿ, ಹೇಳ್ತಲ್ಲ ಇರಿ, ಹೇಳಮ್ಮ. ಮತ್ತೆ ನನ್ನ ಕಾಲೇಜ್ ಬಂದ್ ಕರ್ಕೊಂಡು ಹೋಗಿದ್ದು ಸಿಂಗಾರು ಮಾಮ. ನೋಡಿದ್ರಾ? ನಾನಾ ನಿನ್ ಕಾಲೇಜ್ ಹತ್ರಕ್ಕ ಯಾವಾಗ ಬಂದಿದ್ನಪ್ಪ? ಏನ್ ಸಿಂಗಾರು ಮಾಮ ಅಷ್ಟ್ ಬೇಗ ಮರ್ತೋಗ್ಬಿಟ್ಯಾ? ಅಮ್ಮ ಬೈತಾರೆ. ನಾನ್ ಬರಲ್ಲ ಅಂತ ಹೇಳಿದ್ದಕ್ಕೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದು ನೀನೇ ತಾನೆ. ಕರ್ಕೊಂಡ್ ಬರೋದು ಅಲ್ದೆ ಮಾಧುರು ದೀಕ್ಷಿತ್ಕಿಂತ ನಿನ್ನ ಹೆಚ್ಚಾಗಿ ಪ್ರೀತಿಸ್ತಿದೀನಿ ಅಂತ ಹೇಳಿದ್ಯಂತೆ. ಹೌದು ಹೌದು, ಹಂಗ ಹೇಳದ್ನ. ಸಲ್ಮಾನ್ ಖಾನ್ ಶಾರುಖ್ ಖಾನ್ ಗಿಂತ ನಿನ್ನ ಸಖತ್ತಾಗಿ ಲವ್ ಮಾಡ್ತೀನಿ ಅಂತ್ಯಂತೆ. ಹೌದು ಹೌದು, ಅದನ್ನು ಹೇಳದ್ನ. ಯೋ ರಂಗಿಲ್ಲ ಪಿಕ್ಚರ್ ನೋಡ್ತಾ ರಂಗಾಗಿ ಲವ್ ಮಾಡ್ತಾ ಚುಂಗಲ್ ಐಸ್ ಕ್ರೀಮ್ ತಿಂದು ನೈಸ್ ಆಗಿ ಮನೆಗೆ ಹೋಗೋಣ ಅಂದ್ಯಂತೆ. ಹೌದು ಹೌದಾ ಅಕ್ಕ ಬಾವ ಹೇಳಿದ್ರು ಹೇಳಿರ್ಬೋದು. ಲವ್ ಇಸ್ ಬ್ಲೈಂಡ್ ಅಲ್ವಾ? ಅಲ್ವೇನಣ್ಣ? ಹೌದು ಹೌದು. ಅಮ್ಮ ಕೇಳಿದ್ಯಾ? ಈಗ್ಲಾದ್ರೂ ನಂಬಿಕೆ ಬಂತು ತಾನೆ? ಏನಮ್ಮ ಎಲ್ಲ ವಿಚಿತ್ರವಾಗಿದೆ. ಏನೋ ಕೋಡಂಗಿ, ಲಕ್ಷ್ಮಿನ ಕಾಲೇಜಿಂದ ಆಚೆ ಕರ್ಕೊಂಡು ಹೋಗೋದಕ್ಕೆ ನಾ ಸತ್ ಹೋಗಿದ್ದೀನಿ ಅಂತ ಸುಳ್ಳು ಬೊಗಳಿದ್ಯಾ? ಹೇಳಿದ್ರು ಹೇಳಿರ್ಬೋದು. ಲವ್ ಇಸ್ ಬ್ಲೈಂಡ್ ಅಂತ ಆಗ್ಲೇ ಹೇಳಿದ್ನಲ್ಲ. ಬ್ಲೈಂಡು ಲವ್ ಅಲ್ಲ. ಬದುಕಿರುವಾಗ್ಲೇ ನನ್ನ ಸಾಯಿಸಿದ್ಯಲ್ಲ, ನಿನ್ ಕಣ್ಣ ಕಿತ್ತಾಕ್ತೀನಿ, ಅವಾಗ ನೀ ಬ್ಲೈಂಡ್ ಏನ್ರಿ ಪ್ರಿಂಟರ್ ನಂಜಪ್ಪನವ್ರು ಬರ್ತಾರೆ ಅಂತ ಹೇಳಿದ್ರಿ, ಎಲ್ಲಿ ಬರ್ಲೇ ಇಲ್ವಲ್ಲ? ಎಲ್ಲ ಪ್ರಿಂಟ್ ಆಗ್ಬಿಟ್ಟಿರ್ಬೇಕು. ಓ ಬಂದ್ರು, ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ ನಮ್ಮ. ಕೂತ್ಕೊಳ್ಳಿ. ರೀ ನಿಮ್ಮನ್ನಲ್ಲ, ಕೂತ್ಕೊಳ್ಳಿ. ಏನ್ರಿ ಅಪರೂಪಕ್ ಬಂದಿದ್ದಾರೆ. ನಾನ್ ಕಥೆ ಓದಿ ಹೇಳ್ತಾ ಇರ್ತೀನಿ, ಏನಾದ್ರೂ ಸ್ವೀಟ್ ಮಾಡ್ಕೊಂಡ್ ಬನ್ನಿ. ಓಹೋ, ಅಗತ್ಯವಾಗ ಆಗ್ಲಿ. ನೀವ್ ಕತೆ ಕೇಳ್ತೀರಿ, ನಾ ಅವ್ರಿಗೆ ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು. ಓದ್ಲಾ? ಶುರು ಮಾಡಿ. ಕೃಷ್ಣ ಅವ್ರೆ, ಏನ್ ಸಿಹಿ ತಿಂಡಿ ಮಾಡ್ತೀರಾ? ಜಿಗಿ ಜಿಗಿ ಪಾಕ್. ಜಿಗಿ ಜಿಗಿ ಪಾಕ್? ಅದನ್ನ ಹೇಗ್ ಮಾಡ್ತೀರಾ? ವೆರಿ ಸಿಂಪಲ್. ಈಗ ಬೆಲ್ಲ, ಮೈದಾ, ಗೋಡಂಬಿ, ದ್ರಾಕ್ಷಿ ಎಲ್ಲ ರೆಡಿ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ನಂಜುಂಡನಿಗೂ ದೇವಿಗೂ ಪರಿಚಯವಾಯಿತು. ಆ ಪರಿಚಯ ಪ್ರೇಮವಾಗಿ ಬದಲಾಯಿತು. ನಂಜುಂಡ ದೇವಿಯರ ಮಧ್ಯೆ ಬೆಂಕಿ ಹಚ್ಚಬೇಕು. ಈ ರೀತಿ ಬೆಂಕಿ ಹಚ್ಚಿದ ನಂತರ ಧಗ ಧಗನೆ ಉರಿಯುತ್ತದೆ ದೇವಿಯ ಹೃದಯ. ನೀನ್ ಈ ರೀತಿ ಉರಿಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿದ ಅವಳ ತಂದೆ ಈ ರೀತಿ ಯೋಚನೆ ಮಾಡಿದ. ನಂಜುಂಡನನ್ನು ಕಂಡು ಅವನನ್ನು ಚೆನ್ನಾಗಿ ಬಡಿದು ಪುಡಿ ಪುಡಿ ಮಾಡಿದ ಬೆಲ್ಲವನ್ನು ಒಂದು ಪಕ್ಕಕ್ಕಿಟ್ಟುಕೊಳ್ಳಬೇಕು. ಆ ನಂತರ ನಂಜುಂಡನಿಂದ ವಿಷಯವನ್ನು ತಿಳಿದ ದೇವಿಯು ಗುಂಡಾದ ಅವನ ಗುಂಡಿಗೆಯ ಮೇಲೆ ಬಾಡ್ಲಿಯನ್ನು ಇಡಬೇಕು. ಎಣ್ಣೆಯನ್ನು ಹಾಕಬೇಕು. ಚೆನ್ನಾಗಿ ಕಾಯಲು ಬಿಡಬೇಕು. ಚೆನ್ನಾಗಿ ಕಾದ ನಂತರ ಪ್ರೀತಿಯಿಂದ ಆಲಂಗಿಸಿಕೊಳ್ಳುತ್ತಾಳೆ. ದೇವಿ, ಜನ್ಮ ಜನ್ಮದಲ್ಲೂ ನೀನೇ ನನ್ನ ಪ್ರಿಯತಮೆ ಎಂದು ಹೇಳುವಾಗ ಧಾರಾಕಾರವಾಗಿ ಸುರಿಯುತ್ತಿರುತ್ತದೆ ಕಣ್ಣಿನಿಂದ ನೀರು. ನೀರನ್ನು ಕಾದ ಬಾಣ್ಲಿಗೆ ಹಾಕಬೇಕು. ಮೈದಾ ಹಿಟ್ಟನ್ನು ಅದಕ್ಕೆ ಸುರಿಯಬೇಕು. ಅರ್ಧ ಗಂಟೆ ಕೊತ ಕೊತನೆ ಕುದಿಯಲು ಬಿಡಬೇಕು. ಕುದ್ದಿದ ಆ ನೀರು ನಂಜುಂಡನ ಪಾದದ ಮೇಲೆ ತೊಟ್ ತೊಟ್ ಎಂದು ಬೀಳುತ್ತದೆ.
ನನಗೆ ಪ್ರೇಮ ಭಿಕ್ಷೆ ನೀಡಲಾರೆಯಾ ಎಂದು ದೇವಿಯು ಅಂಗಲಾಚುತ್ತಾಳೆ. ನಂಜುಂಡ ಮೆತ್ತಗಾಗುತ್ತಾನೆ. ಈ ರೀತಿ ಮೆತ್ತಗಾದ ಮೇಲೆ ಬೆಲ್ಲವನ್ನು ಹಾಕಬೇಕು. ನಂಜುಂಡಿ ಹಾಗೂ ದೇವಿಯ ಪ್ರೇಮವು ಜಿಗುಟಾಗುತ್ತದೆ. ಆಗ ಚೆನ್ನಾಗಿ ತೊಳಸಬೇಕು. ಈ ರೀತಿ ಸಿದ್ಧವಾದ ಪಾಕವನ್ನು ಒಂದು ತಟ್ಟೆಯಲ್ಲಿ ಸುರಿದುಕೊಳ್ಳಬೇಕು. ಅದರ ಮೇಲೆ ಚುಂಬಿಸಿದ. ಅಲ್ಲಿ ನೆರೆದಿದ್ದ ಹಿರಿಯರೆಲ್ಲರೂ ಜ್ಞಾನ ತಪ್ಪಿದರು. ಲೇ, ಅವ್ರಾಗ್ಲೇ ಸಮಾಪ್ತಿ ಆದ್ರು ಅಂತ ಕಾಣುತ್ತೆ. ಬೇಗ ಪರಿಸಮಾಪ್ತಿ ಅಂತ ಓದ್ಬಿಡೆ. ಏನು ಅಂದ್ರೆ? ಹಲೋ, ಏನು ಅಂದ್ರೆ? ಪಾಂಡುರಂಗ ಅವರೇ, ಅಯ್ಯಪ್ಪ ಅಯ್ಯ ಅಂದಾಗೆ ಇವತ್ತೇನ್ ವಿಶೇಷ ಗೊತ್ತಾ? ದೇಶ ವಿದೇಶದಲ್ಲೆಲ್ಲ ಗಣೇಶ ಹಾಲು ಕುಡಿತಿದನಂತೆ. ಗಣೇಶ ಹಾಲು ಕುಡದ್ನ? ಭ್ರಮೆ ಭ್ರಮೆ. ಎಲ್ಲಾ ಕಡೆ ಸುದ್ದಿ ಆಗಿರುವಾಗ ನೀವು ಭ್ರಮೆ ಅಂತಿರಲ್ಲ. ಇಲ್ಲಿ ನೋಡಿ, ಪೇಪರ್ ನೋಡಿ. ಪೇಪರ್ಲಿ ಬೇರೆ ಬಂದ್ಬಿಟ್ಟಿಯಾ? ನಾನ್ ಬರ್ತೀನಿ. ನನ್ನ ಮುಟ್ಟಾಳ ಅಂತ ತಿಳ್ಕೊಂಡಿದ್ದೀರಾ? ದಿಂಬ ಹಾಕ್ಬಿಟ್ಟು ಹೊದ್ಗೆ ಉದಿಸ್ಬಿಟ್ರೆ ನಂಬಿಡ್ತೀರಾ? ಭುವನೇಶ್ವರಿ, ಭುವನ, ಏ ಭುವನ, ರಾತ್ರಿ ಹೊತ್ತು ಆಚೆ ಹೋಗ್ಬೇಡ ಅಂತ ಹೇಳಿದ್ರು ನಮ್ ಕಣ್ ತಪ್ಸಿ ನಮ್ಮ ಮಗಳು ಆಚೆ ಹೋಗ್ತಾಳೆ ಅಂತ ಹೇಳಿದ್ರೆ ನೀ ನಂಬ್ತಿರ್ಲಿಲ್ಲ ಅಲ್ಲ? ಇವತ್ತು ಅವಳು ಹ್ಯಾಕ್ ಹೋಗಿದ್ದಾಳೆ ಅಂತ ತೋರಿಸ್ತೀನಿ. ಬಾ ಬಾ ನನ್ ಜೊತೆ. ಬಾ ಬಾಯ್ಲಿ ಬಾ. ನೋಡು, ಹಾಸಿಗೆ ಮೇಲೆ ದಿಂಬಿಟ್ಬಿಟ್ಟು ಅಲ್ಲಿ ಹೊದ್ಗೆ ಹೊದಿಸ್ಬಿಟ್ಟು ಹೊರಟೋಗಿದ್ದಾಳೆ. ನೀನೇ ಕಣ್ಣಾರ ನೋಡು. ನೀವೇ ಸರಿಯಾಗಿ ಕಣ್ಬಿಟ್ಟು ನೋಡಿ. ರೀ, ನಿಮ್ ಕಣ್ಣಿಗೆ ಪೊರೆ ಬಂದ್ಬಿಟ್ಟಿದೆ ರೀ. ಮೊದ್ಲು ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನನ್ ನಿದ್ದೆ ಎಲ್ಲ ಹಾಳು ಮಾಡಿದ್ರಲ್ರಿ. ನನ್ ಮತ್ ಇವಳು ಗಣೇಶ ಹಾಲು ಕುಡ್ದಿದ್ದೇ ಒಂದ್ ವಿಚಿತ್ರ ಅಂದ್ರೆ ಇನ್ನೊಂದು ವಿಚಿತ್ರ. ಗುಡ್ ನೈಟ್ ಡ್ಯಾಡ್. ಭುವನೇಶ್ವರಿ, ಭುವನೇಶ್ವರಿ, ಇನ್ನೇನ್ರಿ? ಈ ಸಲ ಅದೇ ರೀತಿ ಹಾಸಿಗೆ ಮೇಲೆ ದಿಂಬಿಟ್ಬಿಟ್ಟು ನನ್ ಕಣ್ ಮುಂದೆನೆ ಟಾಟಾ ಅನ್ಬಿಟ್ಟು ಹೊಟ್ಟೋದ್ಲು ಕಣೆ. ನಿಮ್ ಕಣ್ಣಿಗೆ ಪೊರೆ ಬಂದಿರೋದ್ ಮಾತ್ರ ಅಲ್ಲ, ಚಿತ್ತ ಭ್ರಮೆ, ಹುಚ್ಚು. ಸ್ವಾಮಿ, ನಮ್ಮ ಯಜಮಾನ್ರು ಹುಚ್ಚು ಹೋದ್ರೆ ಬೆಂಕಿ ಕೊಂಡದ ಮೇಲೆ ಬೇಡ ಬೇಡ, ಬೆಂಕಿ ಕೊಂಡಾನು ಬೇಡ, ಏನು ಬೇಡ. ನಾನೇನಾದ್ರೂ ನೋಡಿದ್ರೆ ತಾನೇ? ನನ್ ಕಣ್ ಮುಂದೆ ಅವಳು ಹೋಗ್ಲಿಲ್ಲ, ನನಗ್ ಟಾಟಾ ಮಾಡ್ಲಿಲ್ಲ. ಎಲ್ಲ ಮಾಯ, ಎಲ್ಲ ಮಾಯ. ಮಲಕ್ಕೋ. ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ.